ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ನಮ್ಮ ಚಾನಲ್ಗೆ. ಇವತ್ತಿನ ರೆಸಿಪಿನಲ್ಲಿ ನೀವು ನೋಡ್ತಿರೋ ಹಾಗೆ ನಾನಲ್ಲಿ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಆಗಿರೋದ್ರಿಂದ ಚಾಕ್ಲೇಟ್ ಕೇಕ್ ಯಾವ ರೀತಿ ಮಾಡೋದು ತೋರಿಸಿದ್ದೀನಿ. ಬನ್ನಿ ಹಾಗಿದ್ರೆ ಮಾಡೋದು ನೋಡೋಣ. ನಾನು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಮೊದಲನೇದಾಗಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಕೇಕ್ ಮಾಡೋವಂಥ ಎಲ್ಲ ಮೆಜರ್ಮೆಂಟ್ಸ್ನು ಇಲ್ಲಿ ಸೈಡಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಅದೇ ರೀತಿ ಫಾಲೋ ಮಾಡಬೇಕಾಗತ್ತೆ. ಹಾಗೆಯೇ ಅರ್ಧ ನಿಂಬೆಹಣ್ಣಿನ ಜ್ಯೂಸ್ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದ್ರ ಬದಲಿಗೆ ನೀವು ಮೊಸರನ್ನು ಕೂಡ ಇಲ್ಲಿ ಬಳಸ್ಬೋದು. ಹಾಗೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಸಕ್ಕರೆ ಬದಲಿಗೆ ಸಕ್ಕರೆನ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀನಿ. ಸಕ್ಕರೆನ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಕರಗೋವರೆಗೂ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಸಕ್ಕರೆ ಪೌಡ್ರನ್ನ ಬಳಸಿದರೆ ಈ ಥರ ಜಾಸ್ತಿ ಕೆಲಸ ಇರಲ್ಲ ಅಂತ ಹೇಳ್ಬೋದು. ಸೊ ಇವಾಗ ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇದಕ್ಕೆ ನಾನಿಲ್ಲೊಂದು ಸ್ಟ್ರೈನರ್ನ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದ್ರ ಜೊತೆಗೇ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಚೋಕೋ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಕೋಕೋ ಪೌಡ್ರ್ ಅಂತ ಏನು ಹೇಳ್ತೀವಿ. ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರ್ ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಸ್ಟ್ರೈನ್ ಮಾಡ್ಕೊಳ್ಳಿ. ಸೊ ಮೊಸರು ಬದಲಿಗೆ ನೀವು ಅಥವಾ ಹಾಲು ನಿಂಬೆಹಣ್ಣು ಹಾಕೋದಲ್ಲ, ಅದ್ರ ಬದಲಿಗೆ ನೀವು ಮೊಟ್ಟೆ ಕೂಡ ಬಳಸ್ಬೋದು. ಇಲ್ಲಿ ನಾನು ಎಗ್ಲೆಸ್ ಮಾಡ್ತಿರೋದ್ರಿಂದ ಹಾಗೆ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡು ಈ ಥರ ಕ್ಲೀನಾಗಿ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಥರ ಕ್ಲೀನಾಗಿ ಸಾಫ್ಟಾಗಿ ಮೇಲಿಂದ ಬಿಟ್ಟರೆ ಈಸಿಯಾಗಿ ಕೆಳಗಡೆ ಬೀಳಬೇಕು. ಆ ಕನ್ಸಿಸ್ಟೆನ್ಸಿ ಬರೋವರೆಗೂ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಇವಾಗ ಕ್ಲೀನಾಗಿ ಮಿಕ್ಸ್ ಆಗಿದೆ. ಮಿಕ್ಸರ್ ಏನಿದೆ ಇದೇ ಥರ ಗಟ್ಟಿನೂ ಅಲ್ಲ, ಪೂರ್ತಿ ತೆಳುವಾಗೂ ಅಲ್ಲ, ಈ ಥರ ಇರಬೇಕು. ಇವಾಗ ಇದನ್ನು ನಾನು ಒಂದು ಕೇಕ್ ಮೌಲ್ಡ್ಸ್ಗೆ ಹಾಕ್ಕೊಳ್ತೀನಿ. ಮೌಲ್ಡ್ಸನ್ನು ಸ್ವಲ್ಪ ತುಪ್ಪನೋ ಅಥವಾ ಎಣ್ಣೆನೋ ಹಾಕ್ಕೊಂಡು ಗ್ರೀಸ್ ಮಾಡಿಕೊಂಡು, ನಾನಿಲ್ಲಿ ಬಟರ್ ಪೇಪರ್ನ ಯೂಸ್ ಮಾಡ್ತಿದ್ದೀನಿ. ನೀವು ಬಟರ್ ಪೇಪರ್ ಇಲ್ಲ ಅಂದರೆ ತುಪ್ಪ ಈ ಥರ ಗ್ರೀಸ್ ಮಾಡಿಕೊಂಡು ಮೇಲ್ಗಡೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಡಸ್ಟ್ ಮಾಡ್ಕೊಳ್ಳಿ. ಸೊ ಈ ಥರ ಕ್ಲೀನಾಗಿ ಬಟರ್ ಪೇಪರ್ ಹಾಕ್ಕೊಳ್ಳಿ. ನಾನಿಲ್ಲಿ ಸೈಡ್ಸಲ್ಲೂ ಕೂಡ ಬಟರ್ ಪೇಪರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೈಡಲ್ಲೂ ಕೂಡ ಬಟರ್ ಪೇಪರ್ ಯೂಸ್ ಮಾಡಿದರೆ ತೆಗೆಯುವಾಗ ತುಂಬಾ ಸುಲಭವಾಗಿ ನೀವು ತೆಗಿಬಹುದು. ಸೊ ಇವಾಗ ಈ ಮೇಲ್ಗಡೆ ಸ್ವಲ್ಪ ಮೈದಾ ಹಿಟ್ಟನ್ನು ಕೂಡ ನಾನಿಲ್ಲಿ ಡಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನೀವು ಕೂಡ ಬಟರ್ ಪೇಪರ್ ಇಲ್ಲ ಅಂದರೆ ಮಾಡ್ಕೊಳ್ಬೋದು. ಇವಾಗ ಕೇಕ್ ಟಿನ್ ರೆಡಿಯಾಗಿದೆ. ಇದಕ್ಕೆ ಈ ಚಾಕ್ಲೇಟ್ ಕೇಕ್ ಬ್ಯಾಟರ್ ಏನಿದೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಕೇಕ್ ಟಿನ್ ಎಷ್ಟಿರುತ್ತೋ ಅದರ ಅರ್ಧದಷ್ಟು ಮಾತ್ರ ನೀವು ಬ್ಯಾಟರ್ನ ಹಾಕ್ಕೊಳ್ಬೇಕಾಗತ್ತೆ. ಪೂರ್ತಿಯಾಗಿ ಹಾಕಲಿಕ್ಕೆ ಹೋಗಬೇಡಿ, ಯಾಕಂದರೆ ಕೇಕ್ ಸ್ವಲ್ಪ ಫ್ಲಫಿಯಾಗಿ ಬರುತ್ತೆ, ಅದಕ್ಕೋಸ್ಕರ. ಸೊ ಇವಾಗ ಇದನ್ನು ನಾನು ಪಾತ್ರೆಯಲ್ಲಿ ಬೇಕ್ ಮಾಡ್ಕೊಳ್ತಿರೋದ್ರಿಂದ ಒಂದು ಪಾತ್ರೆಗೆ ರಿಂಗ್ ಕಟ್ಟರ್ ಹಾಕ್ಕೊಂಡು ಒಂದು 15 ನಿಮಿಷ ಪ್ರೀ ಹೀಟ್ಗೆ ಇಟ್ಟಿದ್ದೆ ಮುಚ್ಚಳ ಮುಚ್ಚಿ. ಇವಾಗ ಅದು ಕ್ಲೀನಾಗಿ ಪ್ರೀ ಹೀಟ್ ಆಗಿದೆ. ನಾನಿಲ್ಲಿ ಕೇಕ್ ಟಿನ್ನ ಅದ್ರ ಮೇಲ್ಗಡೆ ಇಟ್ಕೊಳ್ತಾ ಇದ್ದೀನಿ. ಇಟ್ಕೊಂಡು ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆ ಅಥವಾ ಒಂದು 45 ನಿಮಿಷ ಲೋ ಫ್ಲೇಮ್ ಇಟ್ಕೊಂಡು ನೀವು ಇದನ್ನು ಬೇಕಾಗತ್ತೆ ಬಿಡಬೇಕು. ಈ ಥರ ಹೋಲ್ ಇದ್ದರೆ ಮುಚ್ಚಳಕ್ಕೆ ಅದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಇವಾಗ ಕ್ರೀಮ್ ಮಾಡೋದು ನೋಡೋಣ. ಇದು ಆಪ್ಷನಲ್ಲು, ಬೇಕಿದ್ದರೆ ನೀವು ಮಾಡ್ಕೊಳ್ಬೋದು. ನಾನಿಲ್ಲಿ ವಿಪ್ಪಿಂಗ್ ಕ್ರೀಮ್ ಪೌಡ್ರ್ ತೊಗೊಂಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನಿಮಗೆ ಈಸಿಯಾಗಿ ಸಿಗುತ್ತೆ. ವಿಪ್ಪಿಂಗ್ ಕ್ರೀಮ್ ಪೌಡ್ರ್ ಅಂತ ಕೇಳಿದರೆ ಮಾರ್ಕೆಟ್ನಲ್ಲಿ ಸುಲಭವಾಗಿ ಸಿಗುತ್ತೆ. ಇದಕ್ಕೆ ತಣ್ಣನೆ ಫ್ರಿಜ್ಜಲ್ಲಿರುವಂಥ ತಣ್ಣನೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಕಪ್ಗಿಂತ ಕಡಿಮೆ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನಾವಿಲ್ಲಿ ಈ ಥರ ಬೀಟರಿಂದ ಬೀಟ್ ಮಾಡ್ಕೊಳ್ತಿದ್ದೀನಿ. ಅಥವಾ ನಿಮ್ಮ ಹತ್ರ ಈ ಥರ ವಿಸ್ಕರ್ ಏನಾದರೂ ಇದ್ದರೆ
ಇದರಿಂದ ಕೂಡ ನೀವು ಮಾಡ್ಕೊಳ್ಬೋದು, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಈ ಥರ ಎಲೆಕ್ಟ್ರಿಕ್ ಬೀಟರಿಂದ ನಾನಿಲ್ಲಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಬೇಗನೆ ಇದು ಗಟ್ಟಿಯಾಗುತ್ತೆ. ಇದಕ್ಕೆ ಯಾವುದೇ ಸಕ್ಕರೆ ಹಾಕೋ ಅಗತ್ಯ ಇಲ್ಲ. ಇದು ಪ್ರೀಮಿಕ್ಸ್ ಅಂತ ಹೇಳ್ಬೋದು, ಈ ಕ್ರೀಮ್ ಪ್ರೀಮಿಕ್ಸ್ ಅಂತ ಹೇಳ್ಬೋದು. ತುಂಬಾ ಸುಲಭವಾಗಿ ನಿಮಗೆ ಮಾರ್ಕೆಟ್ನಲ್ಲಿ ಸಿಗುತ್ತೆ. ತಂದು ಜಸ್ಟ್ ಈ ಥರ ಎಲೆಕ್ಟ್ರಿಕ್ ಬೀಟರಿಂದ ಬೀಟ್ ಮಾಡಿಕೊಂಡ್ರೆ ಆಯಿತು, ಕ್ರೀಮ್ ನಿಮಗೆ ರೆಡಿ ಆಗುತ್ತೆ. ಸೊ ಇವಾಗ ನೋಡ್ತಿರ್ಬೋದು, ಒಂದು 15 ನಿಮಿಷ ಅಥವಾ 10 ನಿಮಿಷ ಕೈ ಬಿಡ್ದಾಗ ಮಾಡ್ಕೊಂಡಿದ್ದೀನಿ. ಈ ಥರ ಕ್ರೀಮ್ ರೆಡಿಯಾಗಿದೆ. ಇದನ್ನು ಒಂದು ಬೇರೆ ಬೌಲ್ಗೆ ಅರ್ಧದಷ್ಟು ನಾನಿಲ್ಲಿ ತೆಗಿತಾ ಇದ್ದೀನಿ. ಈ ಥರ ತೆಗೆದು ಒಂದು ಕ್ರೀಮ್ ಏನಿದೆ ವೈಟ್ ಕಲರ್ದು, ಅದನ್ನು ನಾನು ಮುಚ್ಚಳ ಮುಚ್ಚಿ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ. ಇದನ್ನು ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಇಡಬೇಕಾಗುತ್ತೆ, ಅರ್ಧದಿಂದ 1 ಗಂಟೆ. ಇವಾಗ ಮತ್ತೊಂದು ಕ್ರೀಮ್ ಮಿಕ್ಸ್ಚರ್ ಏನಿದೆ, ಇದಕ್ಕೆ ನಾನು ಕೋಕೋ ಪೌಡರ್ ಹಾಕ್ಕೊಂಡು ಮತ್ತೆ ನಾನಿಲ್ಲಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾವು ಚಾಕ್ಲೇಟ್ ಕೇಕ್ ಮಾಡ್ತಿರೋದ್ರಿಂದ ಈ ಥರ ಚಾಕ್ಲೇಟ್ ಕಲರ್ನಲ್ಲಿ ಕ್ರೀಮನ್ನು ರೆಡಿ ಮಾಡಿ ಮೇಲ್ಗಡೆ ನಾವು ಈಸಿಯಾಗಿ ಡೆಕೋರೇಟ್ ಮಾಡ್ಬೋದು. ಇವಾಗ ನೋಡ್ತಿರ್ಬೋದು ಕಲರ್ ಚೇಂಜ್ ಆಗಿದೆ. ಸೊ 2 ಥರದ ಕ್ರೀಮನ್ನು ನಾನಿಲ್ಲಿ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಒಂದು ಏರ್ ಟೈಟ್ ಮುಚ್ಚಳ ಮುಚ್ಚಿ ಇದನ್ನು ಕೂಡ ಫ್ರಿಜ್ಜಲ್ಲಿ ಇಡ್ತೀನಿ ಒಂದು ಅರ್ಧ ಗಂಟೆ. ಸೊ ಇವಾಗ ಒಂದು ಅರ್ಧ ಗಂಟೆ ಮೇಲಾಗಿದೆ. ಕೇಕ್ ಆಗಿದೆಯೋ ಇಲ್ಲಿ ಚೆಕ್ ಮಾಡ್ಕೊಳ್ಳೋಣ. ಸೊ ನೋಡಿ, ಒಂದು ಟೂತ್ ಪಿಕ್ಕಿಂದ ಈ ಥರ ಚುಚ್ಚಿ ನೋಡಿ. ಇವಾಗ ನೋಡ್ತಿರ್ಬೋದು ಎಲ್ಲೂ ಅಂಟ್ಕೊಂಡಿಲ್ಲ, ಆಗಿದೆ ಪರ್ಫೆಕ್ಟಾಗಿ ಕೇಕ್. ಇದನ್ನು ತೆಗಿತಾ ಇದ್ದೀನಿ ನಾನಿಲ್ಲಿ. ಸೊ ತೆಗೆದಾದ್ಮೇಲೆ ನಾನಿಲ್ಲಿ ಒಂದು 2 ರಿಂದ 3 ನಿಮಿಷ ಬಿಟ್ಬಿಡ್ತೀನಿ ಚೆನ್ನಾಗಿ ಆರಲಿಕ್ಕೆ. ತಕ್ಷಣವೇ ತೆಗಿಲಿಕ್ಕೆ ಹೋಗ್ಬಿಡಿ, ಬಿಸಿ ಇರುವಾಗ ಕೇಕ್ ತೆಗಿಯಕ್ಕೆ ಹೋದರೆ ಹಾಳಾಗ್ಬಿಡುತ್ತೆ. ಸೊ ಒಂದು 10 ರಿಂದ 15 ನಿಮಿಷ ಅಥವಾ ಒಂದು 2 ರಿಂದ 3 ನಿಮಿಷ ಬಿಟ್ಟು ನೀವು ತೆಗೆದ್ರೆ ಆವಾಗ ಈಸಿಯಾಗಿ ಬಂದುಬಿಡತ್ತೆ. ಸೊ ಇವಾಗ ಸೈಡ್ಸಲ್ಲಿರುವಂಥ ಬಟರ್ ಪೇಪರ್ ಎಲ್ಲ ತೆಗೆದು ಕೆಳಗಡೆ ಇರುವಂಥ ಬಟರ್ ಪೇಪರ್ ತೆಗೆದೀನಿ. ನೋಡ್ತಿರ್ಬೋದು ಇಷ್ಟು ಫ್ಲಫಿಯಾಗಿ ಬಂದಿದೆ. ಇದನ್ನು ನಾನಿಲ್ಲಿ 2 ಭಾಗವಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಸೊ ಈ ಪ್ರೊಸೀಜರ್ನ ನೀವು ಈ ಥ್ರೆಡ್ ಇರುತ್ತಲ್ಲ, ಥ್ರೆಡ್ಡಿಂದ ಕೂಡ ನೀವು ಮಾಡ್ಕೊಳ್ಬೋದು, ಈಸಿಯಾಗಿ ಕಟ್ ಆಗುತ್ತೆ. ಸೊ ನೋಡ್ತಿರ್ಬೋದು ಇಲ್ಲಿ ಎಷ್ಟು ಫ್ಲಫಿಯಾಗಿ ಈ ಕೇಕ್ ಬಂದಿದೆ ಅಂತ. ಸೊ ಇಲ್ಲಿ 2 ಭಾಗವಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಫ್ರಿಡ್ಜಲ್ಲಿ ಇಟ್ಕೊಂಡಂಥ ಈ ಕ್ರೀಮ್ಗಳನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ. ನೋಡ್ತಿರ್ಬೋದು ಒಂದು ಅರ್ಧ ಗಂಟೆ ಇಟ್ಟಿದ್ದೆ ಫ್ರಿಡ್ಜಲ್ಲಿ, ಚೆನ್ನಾಗಿ ಸೆಟ್ ಆಗಿರುತ್ತೆ ಫ್ರಿಡ್ಜಲ್ಲಿ ಇಟ್ಟರೆ. ಸೊ ಇವಾಗ ನಾನೇನು ಮಾಡ್ತೀನಿ, ಇಲ್ಲಿ ಈ ಪ್ಲೇಟನ್ನು ಉಲ್ಟಾ ಹಾಕ್ಕೊಂಡು ಅದ್ರ ಮೇಲ್ಗಡೆ ಒಂದು ಸ್ಲೈಸ್ ಏನಿದೆ ಕೇಕ್ದು ಅದನ್ನು ಹಾಕ್ಕೊಂಡು ಕ್ರೀಮನ್ನು ನಾನಿಲ್ಲಿ ಗ್ರೀಸ್ ಮಾಡ್ಕೊಳ್ತೀನಿ. ಸೊ ಈ ಥರ ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ನೀವು ಹಾಕ್ಕೊಳ್ಬೋದು. ಸೊ ತುಂಬಾ ಸುಲಭವಾಗಿ ಮನೆಯಲ್ಲೂ ಕೂಡ ಕ್ರೀಮ್ ಕೇಕ್ ಬೇಕ್ರಿ ಸ್ಟೈಲಲ್ಲಿ ಮಾಡ್ಕೊಳ್ಬೋದು. ಈ ಥರ ನೀವು ಕ್ರೀಮ್ ಮಿಕ್ಸರ್ ಏನಾದರೂ ತಂದರೆ, ಅಂದರೆ ಕ್ರೀಮ್ ವೆಪ್ಪಿಂಗ್ ಕ್ರೀಮ್ ಪೌಡ್ರ್ ಸಿಗುತ್ತಲ್ಲ, ಅದನ್ನು ತಂದರೆ ಈಸಿಯಾಗಿ ಈ ಥರ ಮಾಡ್ಕೊಳ್ಬೋದು. ಸೊ ಈ ಥರ ನಾನಿಲ್ಲಿ ಮೇಲ್ಗಡೆ ಎಲ್ಲ ಒಂದು ಕೋಟಿಂಗ್ ಆಗೋ ಥರ ಕ್ರೀಮನ್ನು, ವೈಟ್ ಕ್ರೀಮನ್ನ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ಈ ಚಾಕ್ಲೇಟ್ ಕಲರ್ ಕ್ರೀಮ್ ಏನಿದೆ ಇದಕ್ಕೆ ನಾನಿಲ್ಲಿ ಒಂದು ಪೌಚ್ ತೊಗೊಂಡಿದ್ದೀನಿ, ಕ್ರೀಮ್ ಪೌಚ್ ತೊಗೊಂಡಿದ್ದೀನಿ. ಇದಕ್ಕೆ ಈ ಥರ ಮೌಲ್ಡ್ಸ್ ಸಿಗುತ್ತೆ, ಡಿಸೈನರ್ ಮೌಲ್ಡ್ಸು. ಇದನ್ನು ಹಾಕ್ಕೊಂಡು ಕ್ರೀಮನ್ನು ಕೂಡ ಇದರಲ್ಲಿ ಫಿಲ್ ಮಾಡ್ಕೊಂಡಿದ್ದೀನಿ. ಈಸಿಯಾಗಿ ನಿಮ್ಗೆ ಯಾವ ಡಿಸೈನಲ್ಲಿ ಬೇಕೋ ಆ ಡಿಸೈನಲ್ಲಿ ಇಲ್ಲಿ ನೀವು ಮಾಡ್ಕೊಳ್ಬೋದು ಡಿಸೈನ್ಸ್ನ. ಮೇಲ್ಗಡೆ ಸ್ವಲ್ಪ ಸಿಲ್ವರ್ ಬಾಲ್ಸ್ನ ಹಾಕ್ಕೊಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ಲಿ ಅಂತ. ಇವಾಗ ನೋಡ್ತಿರ್ಬೋದು ಈ ಥರ ಯಾವ ಡಿಸೈನಲ್ಲಿ ಬೇಕೋ ಅಷ್ಟು ಚೆನ್ನಾಗಿ ನೀವು ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಫ್ಲವರ್ ಡಿಸೈನಲ್ಲಿ ಮಾಡ್ಕೊಳ್ತಾ ಇದ್ದೀನಿ.
ತುಂಬಾ ಈಸಿ ಮಾಡೋದು, ತುಂಬ ಕಷ್ಟದ ಕೆಲಸ ಏನಲ್ಲ ಕ್ರೀಮ್ ಕೇಕ್ ಮಾಡೋದು ಮನೆಯಲ್ಲಿ. ಈ ಥರ ಮಾಡಿದ್ರೆ ಮಕ್ಕಳು ಕೂಡ ತುಂಬ ಇಷ್ಟ ಆಗುತ್ತೆ, ಖುಷಿ ಆಗುತ್ತೆ ಮಕ್ಕಳಿಗೆ. ನೋಡ್ತಿರ್ಬೋದು ಈ ಥರ ನೀವು ಡಿಸೈನ್ಸನ್ನು ಮಾಡ್ಕೊಳ್ಬೋದು. ಸೊ ಈ ಥರ ಕೇಕ್ ಬೇಕು ಅನಿಸ್ದಾಗ ಮನೆಯಲ್ಲಿ ಸುಲಭವಾಗಿ ನೀವು ಮಾಡ್ಕೊಳ್ಬೋದು, ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಸೊ ಇವಾಗ ಮೇಲ್ಗಡೆ ನಾನಿಲ್ಲಿ ಚಾಕೋ ಚಿಪ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡಿಕೊಂಡು ನೀವು ಸರ್ವ್ ಮಾಡ್ಕೊಳ್ಬೋದು. ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿತ್ತು ನಾನು ಮಾಡಿದ್ದಾಗ. ಖಂಡಿತವಾಗ್ಲೂ ಇದನ್ನು ನೋಡಾದಮೇಲೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ. ಸೊ ನಾನು ಒಂದು ಸರ್ವಿಂಗ್ ಪ್ಲೇಟ್ಗೆ ಇದನ್ನು ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡ್ತಿದ್ದೀನಿ. ಆವಾಗಲೇ ಹೇಳಿದಾಗೆ ತುಂಬ ಟೇಸ್ಟಿಯಾಗಿತ್ತು. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಒತ್ತಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.